ಆಮೇಲೆ ಹೋಗಿ ಹಾಕೋದು ಬರ ಕೇಳ್ರಿ, ಅದಕ್ಕೆ ಹೇಳಿದ್ದು ನಮ್ಮ ಮಾತು ಕೇಳಿದ್ರಿ. ನೀವು ಅಲ್ಲೇ ತಕ್ಷಣ ಬರ್ರಿ ಬೇಗ. ವಿಷಾದನೀಯ. ಈ ರೀತಿ ಯಾರು ಮಾಡಬಾರ್ದು. ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದ್ದಾರೆ, ಯಾರಿಗೂ ಅಕೌಂಟಬಿಲಿಟಿ ಇಲ್ಲ. ಯಾರು ತಾನು ಮನೇಲಿ ಕುತ್ಕೊಂಡು ಕೀಬೋರ್ಡ್ ವಾರಿಯರ್ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ರೋಡಲ್ಲಿ ಯಾರು ಹೇಳಿದ್ರು ಏನೂ ಮಾಡೋದಿಲ್ಲ, ಮನೇಲಿ ಕುತ್ಕೊಂಡು ಕೀಬೋರ್ಡಲ್ಲಿ ಟೈಪ್ ಮಾಡ್ತಾರೆ. ಇದು ಸಣ್ಣ ಸಮುದಾಯ ಆಗಲಿ ದೊಡ್ಡ ಸಮುದಾಯ ಆಗಲಿ ಅದು ಪ್ರಶ್ನೆನೇ ಬರೋದಿಲ್ಲ. ಯಾರು ವಿರುದ್ಧವಾಗೂ ಯಾರು ಕೂಡ ಈ ರೀತಿಯಾದ ಕೆಲಸಗಳನ್ನ ಮಾಡಬಾರ್ದು. ನಮ್ಮಲ್ಲೇ ಇಂಟೆನ್ಷನ್ ಏನು ಅಂತೇಳಿ ಕಲಿಸ್ಬಿಟ್ಟು ನಾವು ಕೂಡ ನೇರವಾಗಿ ಅವ್ರನ್ನ ಇಂಟ್ರಾಕ್ಷನ್ ಮಾಡಬೇಕು. ಯಾವ ಇಂಟೆನ್ಷನಲ್ಲಿ ಮಾಡಿದ್ರು ಅನ್ನೋದನ್ನು ಕೂಡ ನಮ್ಮವ್ರಿಗೆ ಸುಮಾರು ಜನಕ್ಕೆ ಗೊಂದಲ ಇದೆ. ಅವರು ಗ್ರಾಮದವರು ಒಬ್ಬರು ನಿಮ್ಮ ಕಚೇರಿಯಲ್ಲಿ ನೌಕರು ಇದ್ದಾರೆ, ಇದು ನಾನು ಹೇಳಿದೆ ಅದೆಲ್ಲ ಯಾರು ಕೂಡ ನಂಬೇಡಿ. ಅವ್ರವ್ರ ಕೆಲಸ ಪಾಪ ಅವ್ರು ಮಾಡ್ತಾರೆ ಬಿಟ್ಟರೆ ನಮ್ಮಲ್ಲಿ ಇನ್ನೊಂದು ಭಾಳ ನಂಬಿಕೆ ಇದೆ. ಈಗ IAS IFSನವರು ಮತ್ತು IPSನವರೆಲ್ಲ ಬಂದರೆ ಅಷ್ಟು ಸುಲಭಕ್ಕೆ ಯಾವುದಕ್ಕೂ ಆಸ್ಪದ ಕೊಡಲ್ಲ ಆ ರೀತಿಯ ಹಸ್ತಕ್ಷೇಪಗಳಿಗೆ ಅಂತೇಳಿ ಭಾಳ ನಂಬಿಕೆ ಇದೆ. ಸೊ ನಾವು ಕೂಡ ಅದೇ ನಂಬಿಕೆ ಇಟ್ಕೊಂಡಿದ್ದೀವಿ. ಭಾಳ ದೊಡ್ಡ ಶಿಕ್ಷೆ ಆಗಬೇಕು ಅನ್ನೋದಕ್ಕಿಂತಲೂ ಕೂಡ ಅವರಿಗೆ ತಪ್ಪಿನ ಅರಿವಾಗೋದು ಕೂಡ ಭಾಳ ಮುಖ್ಯ ಇದೆ. ಇದರಿಗೆ ಒಂದು ಮೆಸೇಜ್, ಯಾರು ಕೂಡ ಮಾಡ್ಲಿಕ್ಕೆ ಏನೋ ಜವಾಬ್ದಾರಿ ಇರೋದಿಲ್ಲ. ಬಿಟ್ಟು ಕೀಬೋರ್ಡ್ನಲ್ಲಿ ಏನಾದರೂ ಟೈಪ್ ಮಾಡ್ಬಿಟ್ಟು ಇವತ್ತು 150 ಜನ ಬಂದಿದೆ, ನಾಳೆ ಇನ್ನೂ ಜಾಸ್ತಿ ಜನ ಬರ್ಬೋದು. ಇನ್ನೊಂದು ಹೇಳ್ತೀನಿ, ತಪ್ಪು ಯಾರು ಮಾಡಿದ್ರೆ ತಪ್ಪೇ. 150 ಜನರ ಬದಲು ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಮನವಿ ಕೊಡ್ತಾರೆ, ಖಂಡಿತ ನಾವು ಇದರಿಂದ ಕಾನೂನಿನ ಸಮಸ್ಯೆ. ಈ ರೀತಿ ಆಗಿರೋದು ವಿಷಾದನೀಯ. ಯಾರು ಕೂಡ ಈ ರೀತಿ ಕೆಲಸ ಮಾಡಬಾರ್ದು. ನಾವು ಪೊಲೀಸ್ ಇಲಾಖೆಯಿಂದನೂ ಈ ರೀತಿ ಏನು ಅವೇರ್ನೆಸ್ ಮೂಡಿಸಿ ಅಂದ್ರಲ್ಲ, ಇಟ್ಸ್ ನಾಟ್ ಎ ರೆಗ್ಯುಲರ್ ಕೇಸು. ಆಡಿಯನ್ಸ್ ಯಾರು ಅಂತ ಇರ್ತೀರಿ, ಎಲ್ಲ ಹತ್ರ ಹೋಗಿ ಒಂದು ಅವೇರ್ನೆಸ್ ಮೂಡಿಸೋಕ್ಕಾಗಲ್ಲ. ಸಮಾಜದಲ್ಲಿ ಎಲ್ಲರೂ ಒಂದು ಜವಾಬ್ದಾರಿನ ಹೊಂದ್ಕೊಟ್ಟು ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ದಿನ ಬೆಳೆದಿದ್ದು ಅದೇ ಊರಲ್ಲಿಟ್ಟು ಎಲ್ಲರೂ ಅವರ ಮೃತಗಳನ್ನ ಎಲ್ಲೂ ಕೂಡ ಈ ರೀತಿಯಾದ ಒಂದು ಪ್ರಸಂಗಗಳು ಹೇಳಿಬಾರ್ದು. ಖಂಡಿತ ಇದ್ರ ಮೇಲೆ ಕಾನೂನು ಕ್ರಮ ತಗೊಂಡು FIR ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸಂಬಂಧಪಟ್ಟ ಸೆಕ್ಷನ್ ಹಾಕೊಂಡು FIR ಮಾಡ್ಕೊಂಡು ತನಿಖೆ ಮಾಡ್ತೀವಿ. ಮಾನಸಿಕವಾಗಿ ಹಲ್ಲೆ ಅವ್ರು. ಹಾಗಾಗಿ ನಾವು ಅವ್ರ ಜೊತೆ ನಿಲ್ಲೇಬೇಕಾದ ಕರ್ತವ್ಯ ನಮ್ಮದು, ಜವಾಬ್ದಾರಿ ನಮ್ಮದಾಗಿರೋದ್ರಿಂದ ನಾವು ಬಂದಿದ್ದೀವಿ. ನಮ್ಮ ಮುಂದಿನ ನಡೆಯೂ ಕೂಡ ಇದರಲ್ಲಿ ನಾವು ಇಲ್ಲಿಗೆ ನಿಲ್ಲಿಸಬೇಕಂದ್ರೆ ನೀವು ಕಾನೂನಾತ್ಮಕ ಕ್ರಮ ತಗೋಬೇಕು. ಇಲ್ಲ ಅಂದರೆ ಹೀಗೆ ಹಾದಿ ಬೀದಿ ಹೋರಾಟಗಳು ಮಾಡಿಕೊಂಡು ಅದು ಉಪಯೋಗ ಆಗೋದಿಲ್ಲ. ಅದು ಸಮಾಜದಲ್ಲಿ ನಾವು ಶಾಂತಿನ ನಾವು ಕೂಡ ಅಪೇಕ್ಷೆ ಮಾಡ್ತೀವಿ. ನಾವು ಕೂಡ ನಿಮಗೆ ಕೈ ಜೋಡಿಸ್ತೀವಿ ಈ ವಿಚಾರದಲ್ಲಿ. ಕಾನೂನಾತ್ಮಕವಾಗಿ ಕಾನೂನನ್ನ ಯಾರು ಕೈ ತಗೊಳ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ದಯವಿಟ್ಟು ಅವರಿಗೆಲ್ಲರಿಗೂ ಕೂಡ ಈ ರೀತಿ ದೈಹಿಕವಾಗಿಯೂ ಕೂಡ ರಕ್ಷಣೆ ಬೇಕು, ಮಾನಸಿಕವಾಗಿಯೂ ಅವ್ರ ಮೇಲೆ ಹಲ್ಲೆ ಆಗ್ತಕ್ಕಂಥದ್ದು ಕೂಡ ರಕ್ಷಣೆ ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀವಿ. ಮತ್ತೆ ಯಾರಾದರೂ ಮಾತಾಡ್ತೀವಿ. ಈಗ ನಮಗೆ ನಮ್ಮ ಗಮನದಲ್ಲಿ ಇರ್ಬೋದು, ತಾಳಗುಪ್ಪದ ಗ್ರಾಮಸ್ಥರು, ತಾಳಗುಪ್ಪದಲ್ಲಿ ಈ ಗೋಲ್ಡ್ ಸ್ಮಿತ್ ಶೆಟ್ರು ಮತ್ತು ಮಡಿವಾಳ ಸಮುದಾಯದವರು, ಇದು ಬೇರೆ ಬೇರೆ ಜಾತಿ ಜನಾಂಗದವರು ಎಲ್ಲರೂ ಕೂಡ ಅನ್ಯೂನ್ಯವಾಗಿ ಇಲ್ಲಿವರೆಗೂ ಬರ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯೊಬ್ಬ ಅದನ್ನು ನೀವು ಗಮನಿಸಿದ್ರೆ ನಾನು ಮತ್ತೆ ಭಾಳ ಅವಾಚ್ಯವಾಗಿ ಸಮುದಾಯಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡೋ ದೃಷ್ಟಿಯಲ್ಲಿ ಆ ರೀತಿಯ ಅಭಿಪ್ರಾಯ ಇರ್ಬೋದು. ಒಂದು ಪೋಸ್ಟನ್ನು ಮಾಡಿರ್ತಾರೆ. ಆ ಪೋಸ್ಟು ಇವರು ಗಂಡಸರು ಎಲ್ಲ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಭಾವನಾತ್ಮಕವಾಗಿ ಭಾಳಷ್ಟು ಮುಂದಿದ್ದಾರೆ. ಪಾಪ ಅವ್ರಿಗೆ ನಾನು ಗೌರವಿಸ್ತೀನಿ. ಅವರು ಕಾನೂನನ್ನು ಯಾವುದೇ ರೀತಿಯಲ್ಲಿ ಕೈ ತಗೊಳ್ಳದೆ ಕಾನೂನನ್ನು ಗೌರವಿಸ್ತೀನಿ. ನಿನ್ನೆಯಿಂದಲೂ ಕೂಡ ನಿನ್ನೆನೂ ಒಂದು 50-60 ಜನ ಬಂದಿದ್ದರು. ನಿಮ್ಮ ಗ್ರಾಮಾಂತರ ಠಾಣೆಯಲ್ಲಿ ಯಾರು ಸಿಬ್ಬಂದಿ ಎಲ್ಲ ಗೊತ್ತಾಯಿತು. ಹಾಗಾಗಿ ಮತ್ತೆ ವಾಪಸ್ ಹೋಗಿ ಇವತ್ತು ಅವರೆಲ್ಲರೂ ಬಂದಿದ್ದಾರೆ. ನಮ್ಮ ಒತ್ತಾಯ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ಆಗಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿ ಯಾರಿಗೂ ಯಾವ ಸಮುದಾಯದವರು ಮಾಡಬೇಕು. ಯಾವುದೇ ಸಮುದಾಯ ಎಲ್ರಿಗೂ ಕೂಡ ಅವರದಾದಂಥ ಗೌರವಗಳಿದೆ. ಮತ್ತು ನಿಮ್ಮ ಮೇಲೂ ಕೂಡ ಅಪಾರವಾದ ವಿಶ್ವಾಸ ಇಟ್ಕೊಂಡು ಬಂದಿದ್ದೀವಿ. ಇಲ್ಲಿ ನಡೀತಕ್ಕಂಥದ್ದು ಬರೀ ಆ ವ್ಯಕ್ತಿ ಒಬ್ಬ ಅಲ್ಲ, ಬಹುಶಃ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸೋಂಥ ಕೆಲಸಗಳು ಆಗಬೇಕು. ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮಂಥವ್ರು ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣವನ್ನು ಹೇಗೆ ಬೇಕಾಗಿ ಬಳಸಿ ಸಾರ್ವಜನಿಕರಲ್ಲಿ
ಗೊಂದಲ ಮೂಡಿಸ್ತಕ್ಕಂಥದ್ದು, ಭಯ ಹುಟ್ಟಿಸ್ತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಇವತ್ತು ಗಂಡಸರಲ್ಲ ಅನ್ನೋದನ್ನು ಗಂಡಸರ ತೋರಿಸಲಿಕ್ಕೆ ಅಲ್ಲಿಂದ ಹೋಗ್ಬೋದಾಗಿತ್ತು, ಬೇರೆ ರೀತಿಯಾಗಿತ್ತು. ಬಟ್ ಕಾನೂನು ಮೇಲೆ ಗೌರವ ಇತ್ತು. ಅವರು ನಮ್ಮ ಬಳಿ ತಮ್ಮ ನಿವೇದನೆ ಹೇಳ್ಕೊಳ್ಳಿಕ್ಕೆ ಬಂದಿದ್ದಾರೆ. ಹಾಗಾಗಿ ಮೇಲೆ ಅಪಾರವಾದ ವಿಶ್ವಾಸ ಇಟ್ಕೊಂಡಿದ್ದೀನಿ. ಈ ರೀತಿಯ ಕೃತ್ಯಗಳು ಮತ್ತಾರು ಮಾಡಬಾರ್ದು, ಆ ರೀತಿಯ ಅರಿವು ಮೂಡಿಸಬೇಕು. ಮತ್ತು ಇವರು ಕೂಡ ಕಾನೂನಾತ್ಮಕ ಏನಾಗಬೇಕು ಅದು ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಲಿಕ್ಕೆ ಬಂದಿದ್ವಿ. ನಮ್ಮ ಸಹಕಾರವನ್ನು ಮತ್ತು ನಮ್ಮ ಪದಾರ್ಥ ಇವತ್ತು ನಾವೆಲ್ಲ ಕೆಲಸಗಳನ್ನು ಬಿಟ್ಟು ಬರಲಿಕ್ಕೆ ಇವತ್ತಿನ ವಿಚಾರಗಳನ್ನು ನಮ್ಮ ಈ ತಾಲೂಕಿನ ರೈತ ಸಂಘದ ಮುಖಂಡರು ದಿನೇಶ್ ಅವರು ಹೇಳಿದ್ದಾರೆ. ಈಗ ನಮ್ಮ ಸಾಹೇಬರಿಗೆ ನಮ್ಮ ಒತ್ತಾಯ ಏನಂದರೆ, ಈಗ ನಾವೆಲ್ಲ ಸಣ್ಣ ಜನಸಂಖ್ಯೆಯಲ್ಲಿ ಹುಟ್ಟಿದವರು, ಶೆಟ್ಟರಾಗಲಿ ನಮ್ಮ ಮಡಿವಾಳ ಸಮಾಜದವರು. ಈಗ ಅವರು ಉದ್ದೇಶ ಏನಿರ್ಬೋದು ಅಂದರೆ ಎಲ್ಲದಕ್ಕೂ ನಮ್ಮ ಅಣ್ಣನೇ ಆಳ್ತಾನಂತ. ಯಾಕಂದರೆ ಈಗ ಸೇವೆ ಅನ್ನೋದು ಈಗ ನಾವೇ ಅವರನ್ನ ಆರಿಸಿ ಕಳಿಸಿದ್ದಲ್ವಾ. ಈಗ ನಾನೇನು ತಿಳ್ಕೊಂಡಿದ್ದೀನಂದರೆ, ಇಲ್ಲ MLA ಇರ್ಬೋದು, ಇಲ್ಲ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು. ಈಗ ನಮ್ಮನ್ನು ಆಳೋರು ಯಾರಪ್ಪ ಅಂದರೆ ಅಲ್ಲೇ ಮೆಂಬರ್ ಆಗಿರ್ಬೋದು. ಅವರು ಬಿಟ್ಟರೆ ಬೇರೆ ಯಾರು ಆಳಕ್ಕೆ ಬರಲ್ಲ. ಅವ್ರನ್ನ ಗೆಲ್ಲಿಸಿದವರು ನಾವು. ಉದ್ದೇಶ ಏನಂದರೆ, ನಮ್ಮ ಸೇವಕರಾಗಿರೋಕ್ಕೆ ನಾವು ಕಳಿಸೋನ ಅಲ್ಲಿ ನಾಯಕರು ನಾವಾಗಿರ್ತೇವೆ. ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಏನು ಹೇಳುತ್ತಂದರೆ, ಪ್ರಜೆಗಳಿಗೋಸ್ಕರ ಇಲ್ಲಿ ಪ್ರಜೆಗಳೇ ಪ್ರಭುತ್ವ. ಆದರೆ ಇವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನು ಆಡ್ತೇವೆ, ನೀವು ನಮ್ಮ ಕೈ ಕೆಳಗೆ ಅನ್ನೋದನ್ನು ಇವರು ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಅಂದರೆ ಸಣ್ಣ ಜನಾಂಗಕ್ಕೆ ಈ ಥರ ಹೇಳೋದು ಅಷ್ಟು ಸಂಬಂಧಿಸ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಸಾಹೇಬರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ, ಈ ವಿಚಾರಗಳು ಇಷ್ಟಕ್ಕೆ ನಿಲ್ಲಬೇಕು. ಈಗ ನೀವು ಅವರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅಂದರೆ ಅವರು ಮತ್ತೆ ಹಾದಿಯಲ್ಲೇ ಓಡಾಡ್ತಾರೆ. ಮತ್ತೇನು ಮಾಡಿದ್ರು, ನಮ್ಮನ್ನೇನು ಮಾಡೋಕ್ಕಾಯ್ತು ಅಂತ ಹೇಳಿ ನಮ್ಮನ್ನು ಇನ್ನೂ ನಮ್ಮ ಅಸಡ್ಡೆ ಕಾಣ್ತಾರೆ. ತಾವು ಅದಕ್ಕೆ ಯಾವುದಕ್ಕೂ ಆಸ್ಪದ ಕೊಡಬಾರ್ದು. ನಮ್ಮನ್ನು ಇನ್ನು ಮುಂದೆ ಅವರ ತಂಟೆಗೆ ಹೋದರೆ ನಮಗೆ ಕಾನೂನಾತ್ಮಕ ನಮ್ಮನ್ನು ಸಿಗೋ ಭಯ ಅವರಿಗೆ ಬರಬೇಕಾದ್ರೆ ನಾವು ನಿಮ್ಮ ಮೇಲೂ ಸಂಪೂರ್ಣ ಒತ್ತಡವನ್ನು ನಾವು ಹೇರ್ತೇವೆ ಸರ್. ನಾವು ದಯವಿಟ್ಟು ಈ ವಿಚಾರಕ್ಕೆ ಏನೋ ಒಂದು ಸ್ವಲ್ಪ ಜನ ಬಂದಿದ್ದಾರೆ, ಬಂದರು ಹೋದರು ಅನ್ನೋ ರೀತಿಯಲ್ಲಿ ತಾವು ಅದನ್ನು ಗಮನಕ್ಕೆ ತಗೊಳ್ಬಾರ್ದು. ನಮ್ಮ ದಿನೇಶ್ ಅವರು ತುಂಬ ಅದನ್ನು ವಿವರವಾಗಿ ಹೇಳಿದ್ದಾರೆ. ತಾವು ಇದನ್ನು ತುಂಬ ಗಂಭೀರವಾಗಿ ಅವ್ರು ಕರೆಸಿಟ್ಟು ಅವರು ಏನು ಕಾನೂನಲ್ಲಿ ತಗೊಂಡಾಗ ಅವ್ರು ಬೇರೆಯವರು ಈ ರೀತಿಯ ನಮಗೆ ಶೋಷಣೆ ಆಗೋದಿಲ್ಲ. ಇಲ್ಲಾಂದರೆ ಮತ್ತೆ ಬೇರೆಯವರು ಇದೇ ಥರ ಮಾಡ್ತಿರ್ತಾರೆ. ನಾವು ಅದನ್ನು ಮತ್ತೆ ಅನುಭವಿಸ್ಬೇಕಾಗುತ್ತೆ. ತಾವು ಇದಕ್ಕೆ ಯಾವುದಕ್ಕೂ ಆಸ್ಪತ್ರೆ ಕೊಡಬಾರ್ದು ಅಂತ ಹೇಳ್ತಾ ತಾವು ಮುಂದೋಗಿ ಬರ್ತೇವೆ. ನಾವು ಅದನ್ನು ಅನುಭವಿಸಬೇಕಾಗುತ್ತೆ. ತಾವು ಇದಕ್ಕೆ ಯಾವುದಕ್ಕೂ ಆಸ್ಪತ್ರೆ ಕೊಡಬಾರ್ದು ಅಂತ ಹೇಳ್ತಾ ತಾವು ಇದನ್ನು ಬಹಳ ಒಂದು ಶೀಘ್ರವಾಗಿ ಪರಿಗಣಿಸಿ ನೀವು ಕಾನೂನು ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಚೇತನ್ ಕುಮಾರ್ ಹಿರಿಯಣ್ಣನವರು ಫೇಸ್ಬುಕ್ಕಲ್ಲಿ ಮೆಸೇಜನ್ನು ಹಾಕಿ ನಮ್ಮ ಸಮಾಜದ ಬಗ್ಗೆ ಒಂದು ಧಕ್ಕೆ ಉಂಟು ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಇವತ್ತು ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿದ್ವಿ. ಇಲ್ಲಿಗೆ ಬಂದು ಮನವಿನೂ ಕೊಟ್ಟಿದ್ವಿ. ನಮ್ಮ ಉದ್ದೇಶ ಏನಪ್ಪ ಅಂದರೆ, ಅದರಲ್ಲಿ ಅಣ್ಣ ಯಾರು ಮತ್ತು ಅದಕ್ಕೆ ಅವ್ರ ಏನು ಉದ್ದೇಶ ಇದೆ ಅನ್ನೋದ್ರ ಬಗ್ಗೆ ನಮಗೆ ತನಿಖೆ ಆಗಬೇಕು. ಅದ್ರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು. ಮತ್ತು ನಾವು ಇದನ್ನೇ ಈ ಸಣ್ಣ ರೀತಿಯಲ್ಲಿ ಮಾಡಿದ್ದೀವಿ. ಇನ್ನೂ ದೊಡ್ಡ ರೀತಿಯಲ್ಲಿ ಯಾವುದೇ ಕಾನೂನು ಕ್ರಮಗಳು ಆಗಿಲ್ಲ ಅಂತ ಹೇಳಿದ್ರೆ ಇನ್ನೂ ದೊಡ್ಡ ರೀತಿಯಲ್ಲಿ ನಾವು ರಾಜ್ಯ ಮಟ್ಟದಲ್ಲೇ ಮಾಡ್ಬೋದು. ನಾವು ಆ ರೀತಿಯಲ್ಲಿ ಹೋರಾಟವನ್ನು ಮಾಡ್ಬೋದು. ಮತ್ತು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತೇಳಿ ನಾವು ನಿಮ್ಮ ರಾಜ್ಯದಿಂದಲೂ ನಾವು ಮಾಡ್ತೀವಿ, ರಾಜ್ಯದವರು ಮಾಡ್ತೀವಿ. ನಿಮ್ಮ ಇಡೀ ರಾಜ್ಯದಲ್ಲಿ ಮತ್ತು ಏನು ನಿಲ್ತೇವೆ, ಸತ್ಯ ನ್ಯಾಯದ ಪರವಾಗಿ ನಿಲ್ತೇವೆ. ಹಾಗಾಗಿ ಇವತ್ತು ಯಾವ ಸಮುದಾಯ ಯಾವ ನೆಂಟನ್ನು ಕೇಳದೆ ಇವತ್ತು ನಿಮ್ಮ ಜೊತೆ ಬಂದಿಷ್ಟು ಗಟ್ಟಿಯಾಗಿ ನಿಂತಿದ್ದೀವಿ. ನ್ಯಾಯಕ್ಕಾಗಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ, ಆಗ್ರಹಿಸ್ತಾ ಇದ್ದೇವೆ. ಖಂಡಿತ ನ್ಯಾಯ ಸಿಗಬೇಕು.
ನಿಮ್ಮ ಮನಸ್ಸಿಗೆ ಆಗಿರ್ತಕ್ಕಂಥ ನೋವಿಗೆ ನಾವು ಯಾವತ್ತೂ ಕೂಡ ಕ್ಷಮೆಯನ್ನು ನಾನು ಕೂಡ ಕೇಳ್ತೇನೆ. ಈ ಸಮಾಜದಲ್ಲಿ ನಾವು ಹುಟ್ಟಿರೋದ್ರಿಂದ, ಇಂಥ ಕಿಡಿಗೇಡಿಗಳ ಮಧ್ಯೆ ನಾವು ಜೀವನ ಮಾಡ್ತಾ ಇರೋದ್ರಿಂದ ಆ ಕ್ಷಮೆಯನ್ನು ನಾವು ಅದನ್ನು ನಿರೀಕ್ಷೆ ಮಾಡಿಲ್ಲ. ನಾನು ಕೂಡ ಕ್ಷಮೆ ಕೇಳ್ತೀನಿ. ಈ ಥರದ ಘಟನೆಗಳು ಮುಂದೆ ನಡೀಬಾರ್ದು. ನಾವು ಮಾಡೋದು ಬೇಡ, ನೀವು ಮಾಡೋದು ಬೇಡ. ಬೇರೆಯವರಿಗೆ ಯಾರಿಗೂ ಇಷ್ಟು ದೊಡ್ಡ ನೋವನ್ನು ಸಮುದಾಯಕ್ಕೆ ಕೊಟ್ಟು ಬದುಕ್ತಕ್ಕಂಥದ್ದು ಏನಿದೆ ಅಂತದ್ರಲ್ಲಿ, ಅದರಲ್ಲಿ ಏನು ಸುಖ ಕಂಡಿದ್ದಾರೆ ನಂಗೆ ಗೊತ್ತಿಲ್ಲ. ಬಹುಶಃ ಈ ರೀತಿಯ ಕೃತ್ಯವನ್ನು ಯಾವನೇ ಮಾಡಿದರೂ ಕೂಡ ನಾವು ಜಾತಿ ಜನಾಂಗವನ್ನು ಮರೆತು ನಮ್ಮ ಕುಟುಂಬದವರೇ ಮಾಡಿದರೂ ಕೂಡ ಖಂಡಿಸ್ತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ಈ ದಿನ ಇವತ್ತು ನಾವೆಲ್ಲ ಕೆಲಸಗಳನ್ನು ಬಿಟ್ಟು ಬರಲಿಕ್ಕೆ ಇವತ್ತಿನ ವಿಚಾರಗಳನ್ನು ನಮ್ಮ ಈ ತಾಲೂಕಿನ ಮುಖಂಡರು ದಿನೇಶ್ ಅವರು ಹೇಳಿದ್ದಾರೆ. ಈಗ ನಮ್ಮ ಸಾಹೇಬರಿಗೆ ನಮ್ಮ ಒತ್ತಾಯ ಏನಂದರೆ, ಈಗ ನಾವೆಲ್ಲ ಸಣ್ಣ ಜನಸಂಖ್ಯೆಯಲ್ಲೇ ಹುಟ್ಟಿದವರು, ಕ್ಷೇತ್ರ ನಮ್ಮ ಮಡಿವಾಳ ಸಮಾಜದವರು. ಈಗ ಅವರು ಉದ್ದೇಶ ಏನಿರ್ಬೋದು ಅಂದರೆ, ಎಲ್ಲದಕ್ಕೂ ನಮ್ಮ ಅಣ್ಣನೇ ಆಳ್ತಾನಂತ. ಯಾಕಂದರೆ ಈಗ ಸೇವೆ ಅನ್ನೋದು ಈಗ ನಾವೇ ಅವರನ್ನು ಆರಿಸಿ ಕಳಿಸಿದ್ದಲ್ವಾ. ಈಗ ನಾನೇನು ತಿಳ್ಕೊಂಡಿದ್ದೇನೆಂದರೆ, ಇಲ್ಲ MLA ಇರ್ಬೋದು, ಇಲ್ಲ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು. ಈಗ ನಮ್ಮನ್ನು ಆಳೋರು ಯಾರಪ್ಪ ಅಂದರೆ ಅಲ್ಲಿ ಮೆಂಬರ್ ಆಗಿರ್ಬೋದು. ಅವರು ಬಿಟ್ಟರೆ ಬೇರೆ ಯಾರೂ ಆಳಕ್ಕೆ ಬರಲ್ಲ. ಅವ್ರನ್ನ ಗೆಲ್ಲಿಸಿದವರು ನಾವು. ಉದ್ದೇಶ ಏನಂದರೆ, ನಮ್ಮ ಸೇವಕರಾಗಿರೋಕ್ಕೆ ನಾವು ಕಳಿಸೋದನ್ನ ಅಲ್ಲಿ ನಾಯಕರು ನಾವಾಗಿರ್ತೇವೆ. ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಏನು ಹೇಳುತ್ತಂದರೆ, ಪ್ರಜೆಗಳಿಗೋಸ್ಕರ ಅದೇ ಇಲ್ಲಿ ಪ್ರಜೆಗಳೇ ಪ್ರಭುತ್ವ. ಆದರೆ ಇವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನು ಆಳ್ತೇವೆ, ನೀವು ನಮ್ಮ ಕೈ ಕೆಳಗೆ ಅನ್ನೋದನ್ನು ಇವರು ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಅಂದರೆ ಸಣ್ಣ ಜನಾಂಗಕ್ಕೆ ಈ ಥರ ಹೇಳೋದು ಅಷ್ಟು ಸಂಬಂಧಿಸ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಸಾಹೇಬರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ, ಈ ವಿಚಾರಗಳು ಇಷ್ಟಕ್ಕೆ ನಿಲ್ಲಬೇಕು. ಈಗ ನೀವು ಅವರು ಯಾವುದೇ ರೀತಿ ಕ್ರಮವನ್ನು ತಗೊಂಡಿಲ್ಲ ಅಂದರೆ ಅವರು ಮತ್ತೆ ಹಾದಿಯಲ್ಲೇ ಓಡಾಡ್ತಾರೆ. ಏನು ಮತ್ತೇನು ಮಾಡಿದರು, ನಮ್ಮನ್ನೇನು ಮಾಡೋಕ್ಕಾಯ್ತು ಅಂತ ಹೇಳಿ ನಮ್ಮನ್ನು ಇನ್ನೂ ನಮ್ಮ ಅಸಡ್ಡೆ ಕಾಣ್ತಾರೆ. ತಾವು ಅದಕ್ಕೆ ಯಾವುದಕ್ಕೂ ಆಸ್ವಾದ ಕೊಡಬಾರ್ದು. ನಮ್ಮನ್ನು ಇನ್ನು ಮುಂದೆ ಅವರು ತಂಟೆಗೆ ಹೋದರೆ ನಮಗೆ ಕಾನೂನಾತ್ಮಕ ನಮ್ಮನ್ನು ಸಿಗಳ್ತೀವಿ ಭಯ ಅವರಿಗೆ ಬರಬೇಕಾದ್ರೆ ನಾವು ನಿಮ್ಮ ಮೇಲೂ ಸಂಪೂರ್ಣ ಒತ್ತಡವನ್ನು ನಾವು ಹೇರ್ತೇವೆ ಸರ್. ತಾವು ದಯವಿಟ್ಟು ಈ ವಿಚಾರಕ್ಕೆ ಏನೋ ಒಂದು ಸ್ವಲ್ಪ ಜನ ಬಂದಿದ್ದಾರೆ, ಬಂದರು ಹೋದರು ಅನ್ನೋ ರೀತಿಯಲ್ಲಿ ತಾವು ಅದನ್ನು ಗಮನಕ್ಕೆ ತಗೊಳ್ಬಾರ್ದು. ನಮ್ಮ ದಿನೇಶ್ ಅವರು ತುಂಬ ಅದನ್ನು ಸವಿವರವಾಗಿ ಹೇಳಿದ್ದಾರೆ. ತಾವು ಇದನ್ನು ತುಂಬ ಗಂಭೀರವಾಗಿ ಅವ್ರು ಕರೆಸಿಬಿಟ್ಟು ಅವರು ಏನು ಕಾನೂನು ತಗೊಂಡಾಗ ಅವ್ರು ಬೇರೆಯವರು ಈ ರೀತಿಯ ನಮಗೆ ಸೂಚನೆಗಳು ಆಗೋದಿಲ್ಲ. ಅವನ್ನ ಈಗ ನೋಡಿ ಈ ಥರ ಮಾಡಿದ್ದಾರೆ. ನಮ್ಮ ದೈವಜ್ಞ ಸಮಾಜಕ್ಕೆ, ಮರಗೋಡೆ ಸಮಾಜ ಗಂಡಸರೇ ಅಲ್ಲ ಅನ್ನೋ ಒಂದು ಮಾತಾಡಿದ್ದಾನೆ, ಹೊರಟು ತಗೊಂಡಿದ್ದಾನೆ. ಹಾಗಾದ್ರೆ ಅವನು ಯಾವ ಥರ ಗಂಡಸ್ಕೊಂಡು ನೋಡ್ಬೇಕಾಗತ್ತೆ. ಹಾಗಾಗಿ ಈ ವಿಚಾರದಲ್ಲಿ ತುಂಬ ಬೇಜಾರಾಗಿದೆ. ನಮ್ಮ ಮರವಾಡರು ನಮ್ಮ ಸನಗಾರಂದ್ರೆ ನಾವು ಒಂದೇ ಕೀರಲ್ಲಿ ಇದ್ದಂಗೆ ಇದ್ದೀವಿ, ಎಲ್ಲ ಒಟ್ಟಾಗಿದ್ದೀವಿ. ಅಣ್ಣ ತಮ್ಮಂದ್ರಂಗೆ ಇದುವರೆಗೂ ಒಂದು ಗಲಾಟೆ ಅಂತ ನಾವು ಮಾಡಿದಾರಲ್ಲ, ಹಾಗಂತ ಅವ್ರ ಮೇಲೂ ನಾವು ಗಲಾಟೆ ಮಾಡಿದಾರಲ್ಲ. ಅವ್ರು ಮಾಡ್ಯಾರೆ, ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ, ಅದು ನಾವು ಅದು ಮಾಡೋಕ್ಕೆ ಹೋಗಲಿಲ್ಲ. ಈ ಥರ ಅವ್ರು ಮಾಡ್ತಾರಂತಂದರೆ ಎಷ್ಟು ಅವಮಾನ ಆಗಿದೆ ಅಂದರೆ ತುಂಬ ಬೇಜಾರಾಗಿದೆ ಎಲ್ಲರಿಗೂ. ಹಾಗಾಗಿ ಇದನ್ನು ಏನು ಕೊಟ್ಟಿದ್ದೀವಿ ಮನವಿ, ಅದು ಒಳ್ಳೆ ರೀತಿಯಲ್ಲಿ ನಿಜವಾಗೂ ಯಾವುದೇ ಒಂದು ಬಲಾತ್ಕಾರ ಇಲ್ದಂಗೆ ಕರ್ಕೊಬಂದು ಅವ್ರು ಎನ್ಕ್ವೈರಿ ಮಾಡಬೇಕು. ಯಾರ್ದೋ ಒತ್ತಡಕ್ಕೆ ಬಿದ್ದು ಅಥವಾ ಏನೋ ಇದು ಮಾಡಿ ಸಿರಿ ಮಾಡೋಕ್ಕೆ ಹೋಗಬಾರ್ದು. ಅವ್ರಿಗೇನಾಗಿದೆ ಅವ್ರು ಇನ್ನೊಮ್ಮೆ ಯಾರಿಗೂ ಮಾಡಬಾರ್ದು. ಆ ಥರ ಶಿಕ್ಷೆ ಕೊಡಬೇಕಂತ ಪಾರದರ್ಶಕತೆಯಿಂದ ಹೌದು, ಒಳ್ಳೆ ರೀತಿಯಲ್ಲೇ ಮಾಡಬೇಕಂತ. ಅದು ಯಾರೇ ಆಗಿರಲಿ. ಆಮೇಲೆ ಅಣ್ಣ ಅನ್ನೋ ಒಂದು ಪದ ಸೇರಿಸಿ ಅವನು ಅಣ್ಣ ಯಾರು ಅಂತ ತಿಳಿಸಿ. ನಮಗೆಲ್ಲ ದೊಡ್ಡ ಅಣ್ಣ ಯಾರು ನಮ್ಗೆ ಗೊತ್ತಿಲ್ಲ. ಅವನು ಆಳೋನಂತೆ, ನಮ್ಮನ್ನ ಆಳೋನಂತ, ನಮ್ಮನ್ನು ಆಳೋನು ಅಂತ ಹೇಳ್ತದ. ನಮ್ಮನ್ನು ಆಳೋನು ಅಂದ್ರೆ ಯಾರು ಅಣ್ಣ ಅವನು ಯಾರು, ಅವನ ಮೇಲಿಂದ ಇಳಿದು ಬಂದವನೇನೋ ಗೊತ್ತಿಲ್ಲ. ನೋಡೋಣ. ಅವರು ಜಾತಿಯವರು ನಮ್ಮನ್ನು ಆಳ್ತಾ ಇದ್ದಾರೆ. ಅದನ್ನ ನಾವು ಕೊಟ್ಟಿದ್ದೀವಿ. ವ್ಯಾಪ್ತಿಯಲ್ಲಿ ಏನು ಚೇತನ್ ಅನ್ನೋ ಒಬ್ಬ ಯುವಕ ಏನು ನಮ್ಮ ಸಮಾಜ ಮತ್ತು ಸೆಕ್ಟರ್ ಸಮಾಜದ ವಿರುದ್ಧವಾಗಿ ಗಂಡಸ್ರೇ ಅಲ್ಲ ಅನ್ನೋ ವಿಚಾರ ಏನು ಮಾತಾಡಿದ್ದಾನೆ. ಇವತ್ತು ಗಂಡಸ್ರೇ ಅಲ್ಲ ಅನ್ನೋ ಗಂಡಸರು ಅಂತ ತೋರಿಸೋದು ಬೇರೆ ದಾರಿಗಳಿದೆ. ಆದರೆ ಬೇರೆ ದಾರಿಗಳನ್ನು ಹೋಗದೆ ಕಾನೂನಾತ್ಮಕವಾಗಿ ಕಾನೂನಲ್ಲೇ ಇದನ್ನು ಬಗೆಹರಿಸ್ಕೊಬೇಕು. ತಪ್ಪಿತಸ್ಥನಿಗೆ ಕಾನೂನಲ್ಲೇ ಶಿಕ್ಷೆ ಆಗಬೇಕು ಅಂತ ನಮ್ಮ ಸಮಾಜ ಇವತ್ತು, ನಮ್ಮ ಸಮಾಜ ಆಗಿರ್ಬೋದು, ಸೆಕ್ಟರ್ ಸಮಾಜ ಆಗಿರ್ಬೋದು, ಇವತ್ತಿಲ್ಲಿ DYSP ಆಫೀಸ್ ತನಕ ಬಂದಿದ್ದೀವಿ. ಇದಿಷ್ಟಕ್ಕೆ ಮುಗಿದು ಹೋಗಲ್ಲ. ಅಧಿಕಾರಿಗಳು ಅಂದಮೇಲೆ ಕ್ರಮ ತಗೊಳ್ಬೇಕು. ಅವನು ಆಳುವಂಥ ಅಣ್ಣ ಅವನು ಯಾರು ಅಂತ ಹೊರಗೆ ಬರಬೇಕು. ಇದ್ಯಾವುದೂ ಬಂದಿಲ್ಲ. ನಾವು ಇವತ್ತು 150-200 ಜನ ಬಂದಿದ್ದೀವಿ ಇಷ್ಟಕ್ಕೆ ಅಂತ ಆದರೆ ಅಧಿಕಾರಿಗಳು ಏನಾರು ಇದನ್ನು
ಬೇಜವಾಬ್ದಾರಿತನ ಅಥವಾ ನೆಗ್ಲೆಕ್ಟ್ ಮಾಡಿದರೆ ಮುಂದೆ ಇಡೀ ತಾಲೂಕಲ್ಲಿರೋಂಥ ಮಡಿವಾಳರನ್ನ ಎಲ್ಲ ಕರ್ಕೊಂಬಂದು ಇಲ್ಲಿ ನಿಲ್ತೀವಿ ಅನ್ನೋದನ್ನ ನಮ್ಮ ಅಧ್ಯಕ್ಷ ಸಹಿತ ಇದ್ದಾರೆ. ಅವ್ರ ಒಪ್ಪಿಗೆ ಮೇರೆಗೆ ಮಾತನ್ನು ಹೇಳ್ತೀನಿ. ಮಡಿವಾಳ ಸಮಾಜ, ಶೆಟ್ರ ಸಮಾಜ ಇಡೀ ತಾಲೂಕಲ್ಲಿ ಇಲ್ಲಿ ಬಂದು ನಿಂತ್ಕೊಂಡು ಇದು ಕಾನೂನಾತ್ಮಕವಾಗಿ ಇನ್ನೂ ಕ್ರಮಕ್ಕೆ ಏನು ಮಾಡ್ಬೇಕು ಅನ್ನೋದನ್ನ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಸಮಾಜಕ್ಕೆ ಏನೋ ಮಾತಾಡಿದ್ದಾನೆ. ಮತ್ತೊಂದು ಮಾತು ಹೇಳ್ತೀನಿ, ಗಂಡಸ್ಥಾನನ ತೋರ್ಸೋಕ್ಕೆ ಬೇರೆ ದಾರಿ ಇದೆ. ನಾವೇನು ಗಂಡಸ್ರು ಅಲ್ಲ ಅಂತೇನಲ್ಲ, ಆದರೆ ಅದು ಬೇಡ, ಆ ವಿಚಾರಕ್ಕೆ ಹೋಗೋದು ಬೇಡ. ಇವತ್ತೆಲ್ಲ ಜಾತಿ ಜನಾಂಗದ ಮಧ್ಯೆ ನಾವು ಇಟ್ಕೊಂಡು ನಾವೆಲ್ಲ ಒಂದು ಕೆಳಮಟ್ಟದಲ್ಲಿರೋ ಮೇಲ್ಮಟ್ಟಕ್ಕೆ ಬಂದು ನಾವು ಎಲ್ಲರೂ ಒಂದು ಒಗ್ಗೂಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ನಮಗೂ ಅವಕಾಶಗಳನ್ನು ಕೊಟ್ಟಿದ್ದಾರೆ, ನಿಮಗೂ ನಮ್ಮ ಸಮಾಜ ಅವಕಾಶಗಳನ್ನು ಕೊಟ್ಟಿದೆ. ಇದನ್ನು ಈ ಅವಕಾಶಗಳನ್ನು ಉಳಿಸ್ಕೊಳ್ಳೋಕ್ಕೆ ನೀವು ಮಾಡಿರೋಂಥ ತಪ್ಪನ್ನು ಅಣ್ಣ ತಮ್ಮ ನಿಮ್ಮ ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಸಮಾಜದ ಎಲ್ಲ ಮುಖಂಡರು ಹೇಳಿದ್ದಾನೆ. ನಾವೆಲ್ಲ ಗಂಡಸರೇ ಅಲ್ಲ, ತಾಳೂಕದಲ್ಲಿ ಮಡಿವಾಳರು ಶೆಟ್ರು ಅಂತ ಬರೀ ಎರಡನ್ನೇ ಮಾಡಿದ್ದಾನೆ. ಆದರೆ ಬೇರೆ ಜಾತಿಯವ್ರಿಗೂ ಏನು ಇದನ್ನ ಕಳಿಸ್ಲಿಲ್ಲ ಅಂತೇಳಿ ಯಾರೂ ಸುಮ್ಮನೆ ಕೂರೋದು ಬೇಡ. ನಮ್ಮಲ್ಲಿ ತುಂಬಾ ಜಾತಿಯವರಿದ್ದಾರೆ. ಬೆಳ್ಳೆಣ್ಣೆಯಲ್ಲಿ ಇವರಿದ್ದಾರೆ, ಯಾರು ಬ್ರಾಹ್ಮಣರಿದ್ದಾರೆ, ಲಿಂಗಾಯತರಿದ್ದಾರೆ, ಒಕ್ಕಲಿಗರಿದ್ದಾರೆ. ಮುಂದೊಂದು ದಿವಸ ಅವ್ರು ಕಳಿಸ್ತಾನ ಬಿಡ್ತಾನ ಅವ್ರ ತಲೆಯಲ್ಲಿ ಅದೇ ಇದೆ, ನಿಮ್ಮನ್ನೆಲ್ಲ ಆಳೋರು ನಮ್ಮ ಅಣ್ಣ ಅಂತ. ನಿಮ್ಮ ಅಣ್ಣನ ಇಲ್ಲಿರುವಂತ ಎಲ್ಲಾ ಜನರುಗಳಿಗೆ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಹೆಂಗಸರಿಗೆ ಹೇಳಿ, ನಮ್ಮ ನಾಳಕ್ಕೆ ಯಾವನು ಅಣ್ಣ ಇಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ನಮ್ಮ ಸಮಾಜದವರು ಸದೃಢರಾಗಿದ್ದಾರೆ. ನಮ್ಮ ಅಣ್ಣನು ಯಾವನ ಆಳೋನು ಅಂತ ಯಾರಿದ್ದಾರೋ ಅವನನ್ನ ಈ ಸರಿ ಮುಂದೆ ಬರುವ ಆಳೋದಕ್ಕೆ ಬಿಡಬೇಡಿ, ಕಿತ್ತು ಒಗಾಸ್ಬೇಕು ಅಂತ ಎಲ್ಲರಿಗೂ ಹೇಳಿ. ಯಾವನು ಅಣ್ಣ ಇಲ್ಲ, ಯಾರು ಅಣ್ಣ ಇಲ್ಲ. ನಮಗ್ ನಾವೇ ಅಣ್ಣಂದಿರು. ನಮ್ಮಲ್ಲಿ ಹಿರಿಯರು ಇದ್ದಾರೆ, ನಮ್ಮ ಜನಾಂಗ ಇದೆ, ಅವರೇ ಹಿರಿಯರು. ಅವ್ರು ಏನ್ ಹೇಳ್ತಾರ ಅವ್ರ ಮಾರ್ಗದರ್ಶನ ಇದೆ. ನಮಗ್ ಆಳಕ್ಕೆ ಏನ್ ಇದನ್ ಬಾಂಬೆ ಕೆಟ್ಟೋಯ್ತಾ, ಯಾವ್ದು ಏನು ಪಾಕಿಸ್ತಾನ ಕೆಟ್ಟೋಯ್ತಾ, ಯಾವದಿದು? ನಮ್ದು ಕರ್ನಾಟಕ ಇದು. ಅದ್ರಲ್ಲೂ ಕನ್ನಡಿಗರು, ಅದ್ರಲ್ಲೂ ನಾವು ತುಂಬಾ ಮುಗ್ಧರು. ನಾವು ಈ ನಮ್ಮ ಈ ತಾಳಗುಪ್ಪದಲ್ಲಿರುವಂತ ಮಡಿವಾಳ ಇದೀವಲ್ವಾ, ಏನು ಸಾನೆಯಿಂದ ಇರ್ತಾರೆ, ಇವ್ರು ಏನೂ ಮಾಡಲ್ಲ ಅಂತ ಯಾರು ತಿಳ್ಕೊಳ್ಳೋದು ಬೇಡ. ನಾವು ಇಡ್ತೀವಿ, ಹೆಜ್ಜೆ ಇಟ್ರೆ ನಿಮ್ಮ ಹತ್ರ ತಡ್ಕೊಳಕ್ ಆಗೋದಿಲ್ಲ. ಈ ಸರಿ ಅದನ್ನ ರವಾನೆ ಮಾಡೇ ಮಾಡ್ತೀವಿ. ಈ ಎಲ್ಲಾ ಜನಗಳ ಸಮ್ಮುಖದಲ್ಲಿ ಹೇಳ್ತಾ ಇದ್ದೀನಿ, ಇವರೆಲ್ಲರ ಪರವಾಗಿ ನಾನು ಆ ವಾಗ್ದಾನ ಕೊಡ್ತಾ ಇದ್ದೀನಿ. ಅಣ್ಣ ಅನ್ನೋನು ನಾವು ಮಟ್ಟ ಹಾಕ್ತೇವೆ, ಸಮಯ ಬಂದಿದೆ, ಹಾಕ್ತೇವೆ ಅಷ್ಟೇ. ನಮಗೆ ನಮ್ಮ ಗಮನದಲ್ಲಿ ಇರ್ಬೋದು, ತಾಳಗುಪ್ಪದ ಗ್ರಾಮಸ್ಥರು, ತಾಳಗುಪ್ಪದಲ್ಲಿ ಈ ಗೋಲ್ಡ್ ಸ್ಮಿತ್, ಶೆಟ್ರು ಮತ್ತು ಮಡಿವಾಳ ಸಮುದಾಯದವರು, ಬೇರೆ ಬೇರೆ ಜಾತಿ ಜನಾಂಗದವರು ಎಲ್ಲರೂ ಅನ್ಯೋನ್ಯವಾಗಿ ಇಲ್ಲಿವರೆಗೂ ಬದುಕ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯೊಬ್ಬ ಅದನ್ನು ಗಮನಿಸಿದ್ರೆ ಅನಿಸುತ್ತೆ, ನಾನು ಮತ್ತೆ ಭಾಳ ಅವಾಚ್ಯವಾಗಿ ಸಮುದಾಯಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡೋ ದೃಷ್ಟಿಯಲ್ಲಿ ಆ ರೀತಿಯ ಅಭಿಪ್ರಾಯ ಇರ್ಬೋದು. ಒಂದು ಪೋಸ್ಟನ್ನು ಮಾಡಿರ್ತಾರೆ. ಆ ಪೋಸ್ಟು ಇವರು ಗಂಡಸರೆಲ್ಲ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಭಾವನಾತ್ಮಕವಾಗಿ ಭಾಳಷ್ಟು ಮುಂದಿದ್ದಾರೆ ಇವರೆಲ್ಲ. ಪಾಪ ಅವ್ರಿಗೆ ನಾನು ಗೌರವಿಸ್ತೀನಿ. ಅವರು ಕಾನೂನನ್ನು ಯಾವುದೇ ರೀತಿಯಲ್ಲಿ ಕೈ ತಗೊಳ್ಳದೆ ಕಾನೂನನ್ನು ಗೌರವಿಸ್ತೀನಿ. ನಿನ್ನೆಯಿಂದಲೂ ಕೂಡ ನಿನ್ನೆನೂ ಒಂದು 50-60 ಜನ ಬಂದಿದ್ರು. ಅವರು ನಿಮ್ಮ ಗ್ರಾಮಾಂತರ ಠಾಣೆಯಲ್ಲಿ ಯಾರು ಸಿಬ್ಬಂದಿಗಳು ಎಲ್ಲ ಬಂದೋಬಸ್ತ್ ಗೊತ್ತಾಯಿತು. ಹಾಗಾಗಿ ಮತ್ತೆ ವಾಪಸ್ ಹೋಗಿ ಇವತ್ತು ಅವರೆಲ್ಲರೂ ಬಂದಿದ್ದಾರೆ. ನಮ್ಮ ಒತ್ತಾಯ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ಆಗಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿ ಯಾರಿಗೂ ಯಾವ ಸಮುದಾಯದವರು ಮಾಡ್ಬೋದು, ಯಾವುದೇ ಸಮುದಾಯ ಎಲ್ರಿಗೂ ಕೂಡ ಅವರದಾದಂಥ ಗೌರವಗಳಿದೆ. ಮತ್ತು ನಿಮ್ಮ ಮೇಲೂ ಕೂಡ ಅಪಾರವಾದ ವಿಶ್ವಾಸ ಇಟ್ಕೊಂಡು ಬಂದಿದ್ದೀವಿ. ಇಲ್ಲಿ ನಡೀತಕ್ಕಂಥದ್ದು ಬರೀ ಆ ವ್ಯಕ್ತಿ ಒಬ್ಬ ಅಲ್ಲ, ಬಹುಶಃ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಅರಿವು ಮೂಡಿಸೋಂಥ ಕೆಲಸಗಳು ಆಗಬೇಕು. ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮಂಥವ್ರು ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣವನ್ನು ಹೇಗೆ ಬೇಕಾಗಿ ಬಳಸಿ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸ್ತಕ್ಕಂಥದ್ದು, ಭಯ ಹುಟ್ಟಿಸ್ತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಇವತ್ತು ಇವರು ಗಂಡಸರಲ್ಲ ಅನ್ನೋದನ್ನು ಗಂಡಸರನ್ನು ತೋರಿಸ್ಲಿಕ್ಕೆ ಅಲ್ಲಿಗೆ ಹೋಗ್ಬೋದಾಗಿತ್ತು, ಅವರು ಬೇರೆ ರೀತಿಯಾಗಿತ್ತು. ಬಟ್ ಕಾನೂನು ಮೇಲೆ ಗೌರವ ಇಟ್ಟವರು ನಮ್ಮಲ್ಲಿ ನಮ್ಮ ನಿವೇದನೆ ಹೇಳ್ಕೊಳ್ಳಿಕ್ಕೆ ಬಂದಿದ್ದಾರೆ. ಹಾಗಾಗಿ ನಿಮಗೆ ಅಪಾರವಾದ ವಿಶ್ವಾಸ ಇಟ್ಕೊಂಡಿದ್ದೀವಿ. ಈ ರೀತಿಯ ಕೃತ್ಯಗಳು ಮತ್ತಾರು ಮಾಡಬಾರ್ದು, ಆ ರೀತಿಯ ಅರಿವು ಮೂಡಿಸಬೇಕು. ಮತ್ತು ಇವರು ಕೂಡ ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಲಿಕ್ಕೆ ಬಂದಿದ್ವಿ. ನಮ್ಮ ಸಹಕಾರವನ್ನು ಮತ್ತು ನಮ್ಮ ಪದಾಧಿಕಾರಿಗಳು, ನಮ್ಮ ಸಂಘಟನೆಯವರು ಕೂಡ ಆ ಭಾಗದಲ್ಲಿ ಅನೇಕರು ಇರೋದ್ರಿಂದ, ಅದೇ ಸಮುದಾಯದವರು ಇರೋದ್ರಿಂದ ನಮ್ಮ ಜವಾಬ್ದಾರಿ ಕೂಡ ಇದೆ. ನಾವು ಅವರ ನೋವಿಗೆ ಮತ್ತು ಅವ್ರ ಕಷ್ಟದಲ್ಲಿ ಆಗಿರ್ತಕ್ಕಂಥದ್ದು ಇದೊಂದು ರೀತಿ ಮಾನಸಿಕವಾಗಿ ಹಲ್ಲೆ ಆಗುತ್ತೆ. ಹಾಗಾಗಿ ನಾವು ಅವ್ರ ಜೊತೆ ನಿಲ್ಲೇಬೇಕಾದ ಕರ್ತವ್ಯ ನಮ್ಮದು, ಜವಾಬ್ದಾರಿ ನಮ್ಮದಾಗಿರೋದ್ರಿಂದ ನಾವು ಬಂದಿದ್ದೀವಿ. ಇವತ್ತು ನಮ್ಮ
ಮುಂದಿನ ನಡೆನೂ ಕೂಡ ಇದರಲ್ಲಿ ನಾವು ಇಲ್ಲಿಗೆ ನಿಲ್ಲಿಸಬೇಕಂದ್ರೆ ನೀವು ಕಾನೂನಾತ್ಮಕ ಕ್ರಮ ತಗೊಳ್ಬೇಕು. ಇಲ್ಲ ಅಂದರೆ ಹೀಗೆ ಹಾದಿ ಬೀದಿ ಹೋರಾಟಗಳು ಮಾಡಿಕೊಂಡು ಅದು ಉಪಯೋಗ ಆಗೋದಿಲ್ಲ. ಸಮಾಜದಲ್ಲಿ ನಾವು ಶಾಂತಿನ ನಾವು ಕೂಡ ಅಪೇಕ್ಷೆ ಮಾಡ್ತೀವಿ. ನಾವು ಕೂಡ ನಿಮಗೆ ಕೈ ಜೋಡಿಸ್ತೀವಿ ಈ ವಿಚಾರದಲ್ಲಿ ಕಾನೂನಾತ್ಮಕವಾಗಿ. ಕಾನೂನನ್ನು ಯಾರು ಕೈ ತಗೊಳ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ದಯವಿಟ್ಟು ಅವರಿಗೆಲ್ಲರಿಗೂ ಕೂಡ ಈ ರೀತಿ ದೈಹಿಕವಾಗಿಯೂ ಕೂಡ ರಕ್ಷಣೆ ಬೇಕು, ಮಾನಸಿಕವಾಗಿ ಅವ್ರ ಮೇಲೆ ಹಲ್ಲೆ ಆಗ್ತಕ್ಕಂಥದ್ದು ಕೂಡ ರಕ್ಷಣೆ ಬೇಕು ಅಂತ ಮನವಿ ಮಾಡ್ಕೊಳ್ತೀವಿ. ಮತ್ತೆ ಇವತ್ತಿನ ದಿನ ನಮಗೆ ನಮ್ಮ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ರಾಘವೇಂದ್ರ ತಾಳಗುಪ್ಪನವರು ನಮಗೆ ವಿಷಯ ಮೂಡಿಸಿದ್ರು. ಈ ತರ ಒಂದು ವಾಟ್ಸಪ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಮಡಿವಾಳ ಸಮಾಜ ಮತ್ತು ಶೆಟ್ರು ಸಮಾಜಕ್ಕೆ ಅವಹೇಳನಕಾರಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಹಾಕಿದ್ದಾರೆ. ನಿಜವಾಗ್ಲೂ ಇದು ಮಾನವ ಹಕ್ಕುಗಳ ಒಂದು ಉಲ್ಲಂಘನೆ ಅಧ್ಯಕ್ಷ. ಯಾಕೆಂತಂದ್ರೆ ಯಾವುದೇ ಸಮಾಜದ ವಿರುದ್ಧ ಯಾರು ಕೂಡ ಹಗುರವಾಗಿ ಮಾತನಾಡತಕ್ಕಂತ ಹಕ್ಕುಗಳನ್ನ ಯಾರು ಕೊಟ್ಟಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಇದನ್ನ ಎಲ್ಲರೂ ಗಮನಿಸ್ಬೇಕು. ಹಾಗೇನೆ ಒಂದು ಮೊಬೈಲ್ ಇದ್ದ ತಕ್ಷಣನೇ ಏನ್ ಬೇಕಾದ್ರೂ ಟೈಪ್ ಮಾಡಿ ಹಾಕಂತದ್ದು ಪ್ರತಿಯೊಬ್ಬರಿಗೂ ಕೂಡ ಇದು ಶೋಭೆ ತರತಕ್ಕಂಥದ್ದಲ್ಲ, ಯಾರೇ ಆಗಿರ್ಬೋದು. ಹಾಗಾಗಿ ಇವತ್ತು ಎಲ್ಲ ಏನು ಶೆಟ್ರು ಸಮಾಜ ಮತ್ತು ಮಡಿವಾಳ ಸಮಾಜ ಏನು ತಾಳಗುಪ್ಪದ ಏನ್ ಬಂದಿದ್ದೀರಿ, ಇದು ಇಡೀ ರಾಜ್ಯದ ಒಂದು ಶಕ್ತಿಯಾಗಿ ನೀವು ಇಲ್ಲಿ ಬಂದಿದ್ದೀರಿ. ಹಾಗಾಗಿ ನಾನು ಕೂಡ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕನಾಗಿ ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ. ನಿಮ್ಮ ಜೊತೆಗೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎರಡು ಪುಟ್ಟ ಸಮುದಾಯಗಳು ತಾಳಗುಪ್ಪದಲ್ಲಿ ಮಡಿವಾಳ ಸಮುದಾಯ ಮತ್ತೆ ನಮ್ಮ ಶೆಟ್ರು ಸಮುದಾಯ ದೈವಜ್ಞ ಬ್ರಾಹ್ಮಣ ಸಮುದಾಯದ ವಿರುದ್ಧ ಅವಹೇಳನಕಾರಿ ಬರವಣಿಗೆಯನ್ನ ಮಾಡಿ ಅವರಿಗೆ ಮಾನಸಿಕವಾಗಿ ನೋವನ್ನು ಉಂಟು ಮಾಡಿರ್ತಕ್ಕಂಥ ಮತ್ತೆ ಅವರ ಗೌರವಕ್ಕೆ ಚ್ಯುತಿ ತರತಕ್ಕಂಥ ಕೃತ್ಯವನ್ನ ಎಸಗಿರೋ ವಿಚಾರದಲ್ಲಿ ಇವತ್ತು ಪೊಲೀಸು ಉಪ ಅಧೀಕ್ಷಕರ ಕಚೇರಿಗೆ ತಾವೆಲ್ಲರೂ ಕೂಡ ಎಲ್ಲ ಸಮುದಾಯದವರು ಬಂದಿದ್ದೀರಿ. ಅನೇಕ ಸಮುದಾಯದ ಬರೀ ಮಡಿವಾಳ ಮತ್ತೆ ಬ್ರಾಹ್ಮಣ ಸಮುದಾಯದವರು ದೈವಜ್ಞರು ಇಲ್ಲ, ಬೇರೆ ಬೇರೆ ಸಮುದಾಯದವರು ಕೂಡ ಇದ್ದೀರಿ. ನಾವು ಕೂಡ ಎಲ್ಲೂ ಹೇಳ್ಕೊಂಡಿಲ್ಲ. ನಾವು ಇನ್ನೊಂದು ಸಮುದಾಯ ಎಲ್ಲೂ ಸಮುದಾಯದ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೂ ಕೂಡ ಆ ವ್ಯಕ್ತಿ ಯಾರು ನಿಮ್ಮ ಬಗ್ಗೆ ಅವಹೇಳನ ಮಾಡಿದ್ದಾನೆ ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಆ ಖಂಡಿಸೋ ದೃಷ್ಟಿಯಿಂದನೇ ಕೂಡ ನಿನ್ನೆಯಿಂದನೂ ಕೂಡ ನಿಮ್ಮ ಜೊತೆಗೆ ನಾವು ಗಟ್ಟಿಯಾಗಿದ್ದೇವೆ. ಯಾರೋ ಒಬ್ಬ ಕಿಡಿಗೇಡಿ ಮಾಡಿರ್ತಕ್ಕಂಥ ಕೃತ್ಯವನ್ನ ಆ ವ್ಯಕ್ತಿಯ ಎಲ್ಲ ಸಮುದಾಯಕ್ಕೆ, ಆ ವ್ಯಕ್ತಿಯ ಇಡೀ ಸಮುದಾಯಕ್ಕೆ ಅಂಟಿಸ್ತಕ್ಕಂಥದ್ದು ಸೂಕ್ತ ಅಲ್ಲ. ಅನೇಕ ನಮ್ಮ ಸಮುದಾಯದಲ್ಲಿ ದೊಡ್ಡ ದೊಡ್ಡ ನಾಯಕರು ಈ ರಾಜ್ಯವನ್ನು ಆಳಿದ್ದಾರೆ. ಇವ್ರು ಹೇಳ್ದಂಗೆ ಇವ್ರ ಅಣ್ಣ ಆಳಿರೋದಲ್ಲ, ಇಡೀ ರಾಜ್ಯವನ್ನು ಆಳಿದಿರ್ತಕ್ಕಂಥ ನಮ್ಮ ಸಮುದಾಯದ ನಾಯಕರಿದ್ದಾರೆ. ಎಲ್ಲ ಸಮುದಾಯದವ್ರನ್ನು ಪ್ರೀತಿ ವಿಶ್ವಾಸದಿಂದ ಕಂಡಂತ ಮಹಾನ್ ನಾಯಕರು ಕೊಟ್ಟಂತ ಸಮುದಾಯ ಅದು. ಅವನಿಗೇನು ತಲೆ ಕೆಟ್ಟಿತ್ತೋ ಗೊತ್ತಿಲ್ಲ, ಅವನೇನೋ ಮಾಡಿದಾನೆ, ಅದನ್ನ ಯಾರೂ ಕೂಡ ಒಪ್ತಕ್ಕಂಥದ್ದಲ್ಲ. ಈಗಾಗಲೇ ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ರಿ, ತಮ್ಮ ನೋವನ್ನ ನಾನು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಯಾವ ರೀತಿ ಹೇಳಬೇಕು ಅದು ಹೇಳಿದ್ವಿ. ಕಾನೂನು ಕ್ರಮ ಆಗಲೇಬೇಕು. ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಯಾವ ಸಮುದಾಯದವ್ರ ಮೇಲೂ ಕೂಡ ಈ ರೀತಿಯ ಅವಹೇಳನಕಾರಿ ಎಲ್ಲ ದಾಳಿ ಇದೊಂದು ರೀತಿ ಭಯೋತ್ಪಾದಕ ಕೃತ್ಯ. ಇದು ಭಯೋತ್ಪಾದಕರಂದ್ರೆ ಬಾಂಬ್ ಹಾಕ್ತಕ್ಕಂಥವ್ರು ಮಾತ್ರ ಭಯೋತ್ಪಾದಕರಲ್ಲ, ಜನರಲ್ಲಿ ಭಯ ಹುಟ್ಟಿಸ್ತಕ್ಕಂಥವ್ರು, ಸಮುದಾಯದಲ್ಲಿ ಸಮಾಜದಲ್ಲಿ ಭಯ ಹುಟ್ಟಿಸ್ತಕ್ಕಂಥವ್ರೇ ಭಯೋತ್ಪಾದಕರು. ಹಾಗಾಗಿ ಇವ್ರ ಅಣ್ಣ, ಇವರ ತಮ್ಮ, ಇವ್ರ ಅಪ್ಪ, ಇವ್ರ ದೊಡ್ಡಪ್ಪ ಇದೆಲ್ಲ ಪ್ರಶ್ನೆ ಬರೋದಿಲ್ಲ. ಎಲ್ಲರೂ ಆಳ್ಲಿಕ್ಕೆ ಅವಕಾಶ ಕೊಡದೆ ನಾವುಗಳು. ಯಾರೇ ನಮ್ಮನ್ನು ಆಳೋದಾದ್ರೂ ಆ ಅವಕಾಶ ಸೃಷ್ಟಿ ಮಾಡ್ತಕ್ಕಂಥವ್ರೆ ನಾವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ರೀತಿ ಅವಕಾಶಗಳು ಬೇಕು ಅನ್ನೋದಾದ್ರೆ ಬಹಿರಂಗವಾಗಿ ಆ ಅಣ್ಣ ತಮ್ಮ ಎಲ್ಲರೂ ಕೂಡ ನಿಮ್ಮ ಕ್ಷಮೆ ಯಾಚಿಸಬೇಕು. ಮತ್ತೆ ಇನ್ಯಾವತ್ತೂ ಕೂಡ ನಿಮ್ ಸೇವೆ ಮಾಡ್ತೀವಿ ಅಂತ ಹೇಳ್ಬೇಕೇ ವಿನಃ ನಿಮ್ಮನ್ನು ಆಳ್ತೀವಿ ಅನ್ನೋ ಮಾತನ್ನ, ಆ ದುರಹಂಕಾರದ ಮಾತನ್ನ ಯಾವ ಜನಪ್ರತಿಯೂ ಕೂಡ ಆಡಬಾರ್ದು. ಜನಪ್ರತಿನಿಧಿಯ ಪರವಾಗಿಯೂ ಕೂಡ ಯಾರು ಆಡಬಾರ್ದು ಅಂತೇಳಿ. ಹಾಗೆ ಈ ಪ್ರಕರಣದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಧು ಬಂಗಾರಪ್ಪನವರು ಗಂಭೀರವಾಗಿ ಪರಿಗಣಿಸಬೇಕು. ಅವ್ರು ಪರಿಗಣಿಸೋದಿಲ್ಲ. ಅವ್ರಿಗೆ ಇವೆಲ್ಲ ದೊಡ್ಡ ವಿಚಾರ ಅಲ್ಲ. ಅವ್ರಿಗೇನಿದ್ರು ಓಟ್, ಯಾವ ಸಮುದಾಯದವರು ಎಲ್ಲಿ ಎಷ್ಟು ಓಟ್ ಇದಾವೆ, ಯಾರು ನಮ್ಮನ್ನು ವಿರೋಧ ಮಾಡ್ಬಿಡ್ತಾರೆ ಅನ್ನೋ ಭಾವದಲ್ಲಿ ಯಾವುದೇ ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೋದಿಲ್ಲ. ಮತ್ತೆ ಮತದಾರರಿಗೆ
ಕೊಟ್ಟಂತ ಭರವಸೆಯಲ್ಲಿ ಒಂದನ್ನು ಈಡೇರಿಸಿಲ್ಲ ಇದುವರೆಗೂ ಕೂಡ. ಹಾಗಾಗಿ ಅವರು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು. ತಾಳಗುಪ್ಪದಲ್ಲಿ ಏನು ಅಶಾಂತಿ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಏನು ಒಂದು ಹಿಟ್ಲರ್ ಆಡಳಿತವನ್ನ ಕೊಡ್ತಾ ಇದ್ದಾರೆ, ಇದನ್ನೆಲ್ಲ ಅವರು ಮಾಹಿತಿಯನ್ನ ಕ್ರೋಢೀಕರಿಸಿ ನಿಗ್ರಹಿಸಬೇಕು. ಅದು ಅವ್ರ ಜವಾಬ್ದಾರಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ತನ್ನ ಜವಾಬ್ದಾರಿ ಏನು ಅನ್ನೋದನ್ನು ಕೂಡ ಅವ್ರಿಗೆ ಗೊತ್ತಿದೆಯಲ್ಲೋ ನಂಗೆ ಗೊತ್ತಿಲ್ಲ. ನಾನು ಒಂದು 2-3 ಬಾರಿ ಭೇಟಿ ಮಾಡಿದ್ದೀನಿ. ಅವರು ಎಲ್ಲರ ಮೇಲೂ ಕೂಡ ರೇಗೋದು ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಯಾರ್ಯಾರೋ ಅವ್ರ ಹತ್ರ ದೇಣಿಗೆ ಮತ್ತೆ ಅವ್ರ ಹತ್ರ ವೈಯಕ್ತಿಕ ಲಾಭಕ್ಕೆ ಹೋಗೋರು ಅವರು ರೇಗಿದ್ರೆ ಸುಮ್ಮನೆ ಇರ್ಬೋದು. ನಮ್ಮಂಥವ್ರೆಲ್ಲ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಕೆಲಸ ಮಾಡಲಿ ಅನ್ನೋ ಒತ್ತಾಯವನ್ನು ಹಾದಿ ಬೀದಿಯಲ್ಲಿ ಅಡ್ಡಾಕಿ ಕೇಳ್ತಕ್ಕಂಥ ಶಕ್ತಿ ನಮಗೆ ದೇವ್ರು ಕೊಟ್ಟಿದ್ದಾರೆ. ಅದನ್ನ ನಾವು ಮಾಡ್ತೀವಿ. ಮತ್ತೊಂದು ನಿಮಗೆ ಎಲ್ರಿಗೂ ಹೇಳ್ತೀನಿ, ನೀವು ಯಾರೂ ಕೂಡ ಎದೆಗುಂದಕ್ಕಂಥ ವಿಚಾರ ಇಲ್ಲ. ನಿಮ್ಮ ಜೊತೆಗೆ ನಾನು, ನಮ್ಮ ನಾಯಕರುಗಳು, ನಮ್ಮ ಸಂಘಟನೆ ಸದಾ ಇರ್ತೇವೆ. ನಿಮಗೆ ಅನ್ಯಾಯ ಆದಾಗ, ನಿಮಗೆ ದೌರ್ಜನ್ಯ ನಡೆದಾಗ ಯಾವತ್ತೂ ಕೂಡ ಇವರು ರೈತ ಸಂಘದವರು ಅಂತೇಳಿ ಕೀಳರಿಮೆ ಬೇಡ. ನಮ್ಮಲ್ಲೂ ಅಪಾರವಾದ ಶಕ್ತಿ ಇದೆ. ನಮಗೆ ಯಾರು ಅಧಿಕಾರ ಕೊಡೋದು ಬೇಡ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಆ ಅಧಿಕಾರದಲ್ಲೇ ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋ ತಾಕತ್ತು ರೈತರಿಗಿದೆ, ರೈತ ಸಂಘಟನೆ ನಾಯಕರಿಗಿದೆ. ವಿಷಾದನೀಯ. ಈ ರೀತಿ ಯಾರು ಮಾಡಬಾರ್ದು. ಸೋಷಿಯಲ್ ಮೀಡಿಯಾ ಹಂಗಾಗ್ಬಿಟ್ಟಿದ್ದಾರೆ, ಯಾರಿಗೂ ಅಕೌಂಟಬಿಲಿಟಿ ಇಲ್ಲ. ಯಾರು ತನ್ನ ಮನೇಲಿ ಕುತ್ಕೊಂಡು ಕೀಬೋರ್ಡ್ ವಾರಿಯರ್ ಹಾಕ್ಬಿಟ್ಟಿದ್ದಾರೆ. ಎಲ್ಲರೂ ರೋಡಲ್ಲಿ ಯಾರು ಹೇಳಿದ್ರು ಏನೂ ಮಾಡೋದಿಲ್ಲ, ಮನೇಲಿ ಕುತ್ಕೊಂಡು ಕೀಬೋರ್ಡಲ್ಲಿ ಟೈಪ್ ಮಾಡ್ತಾರೆ. ಇದು ಸಣ್ಣ ಸಮುದಾಯ ಆಗಲಿ ದೊಡ್ಡ ಸಮುದಾಯ ಆಗಲಿ ಅದು ಪ್ರಶ್ನೆನೇ ಬರೋದಿಲ್ಲ. ಯಾರು ವಿರುದ್ಧವಾಗೂ ಯಾರು ಕೂಡ ಈ ರೀತಿಯಾದ ಕೆಲಸಗಳನ್ನ ಮಾಡ್ಬೋದು. ಈ ಒಂದು ಟೆನ್ಷನ್ ಏನು ಅಂತೇಳಿ ಕಲಿಸ್ಬಿಟ್ಟು ತಾವು ಕೂಡ ನೇರವಾಗಿ ಅವ್ರನ್ನ ಇನ್ಫಾರ್ಮೇಷನ್ ಮಾಡಬೇಕು. ಇಂಥ ಯಾವ ಇಂಟೆನ್ಷನಲ್ಲಿ ಮಾಡಿದ್ವಿ ಅವರು ಅನ್ನೋದನ್ನು ಕೂಡ ನಮ್ಮವ್ರಿಗೆ ಸುಮಾರು ಜನಕ್ಕೆ ಗೊಂದಲ ಇದೆ. ಅವರು ಗ್ರಾಮದವರು ಒಬ್ಬರು ನಿಮ್ಮ ಕಚೇರಿಯಲ್ಲಿ ನೌಕರಿದ್ದಾರೆ, ಇದನ್ನು ನಾನು ಹೇಳಿದೆ ಅದೆಲ್ಲ ಯಾರೂ ಕೂಡ ನಂಬೇಡಿ. ಅವ್ರವ್ರ ಕೆಲಸ ಪಾಪ ಅವ್ರು ಮಾಡ್ತಾರೆ ಬಿಟ್ಟರೆ ನಮ್ಮಲ್ಲಿ ಇನ್ನೊಂದು ಭಾಳ ನಂಬಿಕೆ ಇದೆ. ಈಗ IAS, IFSನವರು ಮತ್ತು IPSನವರೆಲ್ಲ ಬಂದರೆ ಅಷ್ಟು ಸುಲಭಕ್ಕೆ ಯಾವುದಕ್ಕೂ ಆಸ್ಪದ ಕೊಡಲ್ಲ ಆ ರೀತಿಯ ಹಸ್ತಕ್ಷೇಪಗಳಿಗೆ ಅಂತೇಳಿ ಭಾಳ ನಂಬಿಕೆ ಇದೆ. ನಾವು ಕೂಡ ಅದೇ ನಂಬಿಕೆ ಇಟ್ಕೊಂಡಿದ್ದೀವಿ. ಭಾಳ ದೊಡ್ಡ ಶಿಕ್ಷೆ ಆಗಬೇಕು ಅನ್ನೋದಕ್ಕಿಂತ ಕೂಡ ಅವರಿಗೆ ತಪ್ಪಿನ ಅರಿವಾಗೋದು ಕೂಡ ಭಾಳ ಮುಖ್ಯ ಇದೆ. ಇದೊಂದು ಮೆಸೇಜ್, ಯಾರು ಕೂಡ ಮಾಡ್ಲಿಕ್ಕೆ ಏನು ಜವಾಬ್ದಾರಿ ಇರೋದಿಲ್ಲ. ಬಿಟ್ಟು ಕೀಬೋರ್ಡ್ನಲ್ಲಿ ಏನಾದರೂ ಟೈಪ್ ಮಾಡಿಬಿಟ್ಟು ಇವತ್ತು 150 ಜನ ಬಂದಿರಿ, ನಾಳೆ ಇನ್ನೂ ಜಾಸ್ತಿ ಜನ ಬರ್ಬೋದು. ಇನ್ನೊಂದು ಹೇಳ್ತೀನಿ, ತಪ್ಪು ಯಾರು ಮಾಡಿದ್ರೆ ತಪ್ಪೇ. 150 ಜನದ ಬದಲು ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಮನವಿ ಕೊಟ್ಟಿದ್ರು ಖಂಡಿತ ನಾವು ಇದ್ರ ಬಗ್ಗೆ ಕಾನೂನು ಮಾಡ್ಕೊಳ್ಳೋಣ. ಈ ರೀತಿ ಆಗಿರೋದು ವಿಷಾದನೀಯ. ಯಾರು ಕೂಡ ಈ ರೀತಿ ಕೆಲಸ ಮಾಡಬಾರ್ದು. ನಾವು ಪೊಲೀಸ್ ಇಲಾಖೆಯಿಂದನೂ ಈ ರೀತಿ ಏನು ಅವೇರ್ನೆಸ್ ಮೂಡಿಸೋದ್ರಲ್ಲ, ಇಟ್ಸ್ ನಾಟ್ ಎ ರೆಗ್ಯುಲರ್ ಕೇಸು. ಆಡಿಯನ್ಸ್ ಯಾರು ಅಂತಿರ್ತೀರಿ, ಎಲ್ಲ ಹತ್ರ ಹೋಗಿ ಒಂದು ಅವೇರ್ನೆಸ್ ಮೂಡಿಸೋಕ್ಕಾಗಲ್ಲ. ಸಮಾಜದಲ್ಲಿ ಎಲ್ಲರೂ ಒಂದು ಜವಾಬ್ದಾರಿನ ಹೊತ್ಕೊಟ್ಟು ಎಲ್ಲ ನಮ್ಮ ಮಟ್ಟ ಮುಂದೆ ದಿನ ಬೆಳಗ್ಗೆ ಅದೇ ಅವರ ರೀತಿ ಎಲ್ಲರೂ ಅವರ ಮುಖಗಳನ್ನ ನೋಡ್ತೀವಿ. ಎಲ್ಲೂ ಕೂಡ ಈ ರೀತಿಯಾದ ಒಂದು ಪ್ರಸಂಗ ಹಿಡಿಬಾರ್ದು. ಖಂಡಿತ ಇದ್ರ ಮೇಲೆ ಕಾನೂನು ಕ್ರಮ ತಗೊಂಡು FIR ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸಂಬಂಧಪಟ್ಟ ಸೆಕ್ಷನ್ ಹಾಕೊಂಡು FIR ಮಾಡ್ಕೊಳ್ತೀವಿ, ತನಿಖೆ ಮಾಡ್ತೀವಿ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಬ್ಯಾಕಡ್ ಅವರಿಗೆ ನಮಸ್ಕಾರ. ಏನು ನಿನ್ನೆ ಕಳೆದ ಶುಕ್ರವಾರ ದಿನ ರಾತ್ರಿ ಸಾಮಾಜಿಕ ಜಾಲತಾಣದಲ್ಲಿ ತಾಳಗುಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಂಥ ಒಂದು ಪುಟ್ಟ ಗ್ರಾಮದಲ್ಲಿ ಒಂದು ಜಾತಿಗಳಲ್ಲಿ ವೈಷಮ್ಯ ಬರೋಂಥ ಒಂದು ಸಂದೇಶ ಸಾಮಾಜಿಕ ಜಾಲತಾಣ ಹರಿದಾಡಿದೆ. ಇದ್ರ ಬಗ್ಗೆ ತಾವು ತಾಳಗುಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ತಾಳಗುಪ್ಪ ಪ್ರಥಮ ಪ್ರಜೆಯಾಗಿ ತಮ್ಮ ಅಭಿಪ್ರಾಯವೇನು? ನಮಸ್ಕಾರ. ನಾನು ತಾಳಗುಪ್ಪ ಗ್ರಾಮ ಪಂಚಾಯತ್ ಪ್ರಥಮ ಪ್ರಜೆಯಾಗಿ ನನ್ನ ಊರಿನ ಎಲ್ಲ ಗ್ರಾಮಸ್ಥರು ಏನು ಎಲ್ಲ ಜಾತಿಯ ಜನಾಂಗಗಳು ಅಣ್ಣ ತಂದೆ ಥರ ಜೀವನ ಮಾಡ್ತಾಯಿದ್ವಿ. ಇದ್ರ ಮಧ್ಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕಿಡಿಗೇಡಿ ಇವತ್ತಿಂದೊಂದು ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಾನು ವಿಷಯ ತಿಳಿದ ತಕ್ಷಣ ಗ್ರಾಮ ಪಂಚಾಯತಿ ವತಿಯಿಂದ ನಾನು ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದೀನಿ. ಆ ಕಂಪ್ಲೇಂಟ್ ಮಾಡಿ ಆ ವ್ಯಕ್ತಿ ಯಾರೇ ಆಗಿರಲಿ, ಅವನ ಹಿನ್ನೆಲೆ ಏನು, ಅವನ ಹಿಂಗಡೆ ಯಾರ್ಯಾರಿದ್ದಾರೆ, ಸತ್ಯಾಂಶ ಹೊರಗಡೆ ಬರಬೇಕು. ಜನರಿಗೆ ಏನಿದೆ ಇವತ್ತೇನು ಸಮಾಜದ ವಿರುದ್ಧವಾಗಿ ನಾವು ಹಾಕಿದ್ದಾರೆ, ಅವ್ರ ಹಿಂಗಡೆ ಯಾರಿದ್ದಾರೆ ಅನ್ನೋ ಸತ್ಯಾಂಶ ಹೊರಗಡೆ ಬರಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನನ್ನ ತಾಳಗುಪ್ಪ ಕ್ಷೇತ್ರ ಇವತ್ತು ಯಾವತ್ತೂ ಜಾತಿಗಳ ಮಧ್ಯೆ ಯಾವತ್ತೂ ಗಲಾಟೆಗಳಾಗಿರ್ತಕ್ಕಂಥ ಕ್ಷೇತ್ರ. ಇಂಥ ಕ್ಷೇತ್ರವನ್ನು ಕೆಡಿಸ್ಲಿಕ್ಕೋಸ್ಕರ ಏನು ಹೊರಟಿದ್ದಾರೆ, ಹಿಂಗಡೆ ಭಾರಿ ಜನರು ಪಿತೂರಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಮ್ಮ ತಾಳಗುಪ್ಪ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ನಮ್ಮ ಸಾಗರ ಗ್ರಾಮಾಂತರ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ ಹತ್ರ ನಾನು ಮಾತಾಡಿ ಮಹಬಲೇಶ್ವರ ನಾಯ್ಕ ಹತ್ರ ಕಂಪ್ಲೇಂಟ್ ಕೊಟ್ಟು ಈ ಸತ್ಯಾಸತ್ಯತೆಯನ್ನು ಕ್ಲಿಯರಿಟಿ ಮಾಡಿ ಎರಡೂ ಸಮಾಜಗಳ ಮಧ್ಯೆ ಅವನು ಏನು ಮಾಡಿದ್ದಾನೆ, ಅವನ ಹಿನ್ನೆಲೆ ಯಾರು ಎಲ್ಲ ಸತ್ಯಾಸತ್ಯತೆಯನ್ನು ತಿಳಿಸ್ಬೇಕು ಅಂತ
ಹೇಳಿದ್ದೀನಿ, ಅದಕ್ಕೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಗಣಪತಿ ಬಿಡುವ ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ದಿನ ಟೈಮ್ ಬೇಕು ಅಂತ ಕೇಳಿದರೆ ಮಾಡಿಕೊಡಿ ಅಂತ ಕೇಳಿದ್ದೀನಿ. ನಮಸ್ಕಾರ. ಅಲ್ಲ, ಈಗ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಸಂದೇಶಗಳನ್ನು ಕಿಡಿಗೇಡಿಗಳು ಬರೆದಿದ್ದಾರಲ್ಲ, ಅದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ಈಗಾಗಲೇ ತಾವು ದೂರನ್ನು ಸಲ್ಲಿಸ್ತೀರಿ. ಪೊಲೀಸರು ಯಾವಾಗ ಆ ವ್ಯಕ್ತಿಗಳನ್ನು ಕರೆದು ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ತಿಳಿಸಿದ್ದಾರೆ. ಈಗ ಗಣಪತಿ ಬಿಡುವ ಸಂದರ್ಭ ಎಲ್ಲ ಇಲಾಖೆಯವ್ರಿಗೂ ಆ ಕಡೆ ಈ ಕಡೆ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಟೈಟ್ ಆಗುತ್ತೆ. ನಾನು ಇಮಿಡಿಯೇಟಾಗಿ ಆದಷ್ಟು ಬೇಗದಲ್ಲಿ ಯಾರೇ ಆಗಿರಲಿ ಆ ವ್ಯಕ್ತಿನ ತಂದು ನಾವು ಸತ್ಯತೆಯನ್ನು ಹೊರಗಡೆ ತಂದು ಎರಡೂ ಸಮಾಜದವರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡ್ತೀವಿ ಅಂತ ನನಗೆ ತಿಳಿಯುತ್ತೆ. ತಾಳಗುಪ್ಪ ಗ್ರಾಮ ಪಂಚಾಯತಿಯ ಪ್ರಥಮ ಪ್ರಜೆಯಾಗಿ ತಾವು ತಾಳಗುಪ್ಪ ಜನತೆಗೆ ಏನು ಹೇಳಕ್ಕೆ ಬಯಸ್ತೀವಿ ಈ ವಿಚಾರಕ್ಕೆ? ಈ ವಿಚಾರದಲ್ಲಿ ಇದು ಒಂದು ಷಡ್ಯಂತ್ರ ತಾಳಗುಪ್ಪದ ಜನರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲಿ ನಾವೇನು ಎಲ್ಲ ಧರ್ಮದವರು, ಎಲ್ಲ ಜಾತಿ ಧರ್ಮದವರು, ನಾವೆಲ್ಲ ಅಣ್ಣ ತಮ್ಮ ಥರ ಇರಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇದರಲ್ಲಿ ಸ್ವಲ್ಪ ಜನ ರಾಜಕಾರಣ ಬೆಳೆಸ್ಕೊಳ್ಳೋಕ್ಕೋಸ್ಕರನೂ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಒಂದೇ, ಯಾವುದೇ ವ್ಯಕ್ತಿ ಯಾವುದೇ ಜನಾಂಗಕ್ಕೆ ಅನ್ಯಾಯ ಆಗಬಾರ್ದು, ಯಾವುದೇ ಜನಾಂಗದ ವಿಚಾರದಲ್ಲಿ ಯಾರು ಬರಬಾರ್ದು. ಅದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಹಾಗೆ ನಾನು ಏನು ಇವತ್ತು ಗ್ರಾಮಕ್ಕೆ ಪ್ರಥಮ ಪ್ರಜೆಯಾಗಿ, ಹಾಗೆ ನನ್ನನ್ನು ಏನು ಇವತ್ತು ಆಯ್ಕೆ ಮಾಡಿರ್ತಕ್ಕಂಥ ಸಮಾಜ, ಇವತ್ತು ಶೆಟ್ರು ಸಮಾಜ ಇರ್ಬೋದು, ಹಾಗೆ ಮಡಿವಾಳ ಸಮಾಜ ಇರ್ಬೋದು, ಹಾಗೆ ಎಲ್ಲ ಸಮಾಜಗಳಿಗೆ ಅವರ ಜೊತೆಗೆ ನಾನು ಯಾವತ್ತೂ 24/7 ಅವ್ರ ಜೊತೆಗೆ ನಾನು ಇರ್ತೀನಿ. ಅವ್ರ ಹೋರಾಟದಲ್ಲಿ ನಾನು ಯಾವತ್ತೂ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಧ್ಯಕ್ಷೆ, ಇಷ್ಟೊತ್ತು ಆರಕ್ಷಕ ಟಿ ವಾಣಿ ಇವತ್ತಿಗೆ ಮಾತಾಡೋಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.